ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ತರಕಾರಿ ಕುರ್ಮಾ ಅಥವಾ ಸಾಗು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ರುಚಿಯಾಗಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿದ್ರೆ ಬೇಗ ನೋಟಿಫಿಕೇಷನ್ ಬಂದು ನೀವು ವಿಡಿಯೋನ ಕ್ವಿಕ್ವಾಗಿ ನೋಡ್ಬೋದು. ನೋಡ್ತಿರಲ್ಲ ಎಷ್ಟು ಸೊಗಸಾಗಿದೆ ಅಂತ. ಚಪಾತಿ, ಪೂರಿಗೆ, ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಹೆಚ್ಚು ತರಕಾರಿ ಪೋಷಕಾಂಶ ಇರುವಂತಹ ಸಾಗು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದು ಬೆಂಗಳೂರು ಸ್ಟೈಲ್ ಆಗಿದೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಪೂರಿ ತಿಂತಾಯಿದ್ರೆ ಬೆಳಗಿನ ನಾಷ್ಟಕ್ಕೆ ಎಷ್ಟು ಸೊಗಸಾಗಿರುತ್ತೆ. ಬೇಗ ಬೇಗ ಬನ್ನಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನಾನಿಲ್ಲಿ ತರಕಾರಿಗಳೆಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಿಲುಕೋಸು ತೊಗೊಂಡಿದ್ದೀನಿ. ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೋಡ್ತಿದ್ರಲ್ಲ, ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೀಸನ್ ಆಗಿರೋದ್ರಿಂದ ತೊಗೊಂಡಿದ್ದೀನಿ. ಇಲ್ಲ ಒಣಗಿರೋದಾದರೆ ನೀವು ನೆನೆಸಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಒಂದು 2 ಆಲೂಗೆಡ್ಡೆನ ನೀರಲ್ಲಿ ನೆನೆಹಾಕಿದ್ದೀನಿ. ಯಾಕಂದರೆ ನೀರಲ್ಲಿ ನೆನೆಹಾಕಿರೋದ್ರಿಂದ ಕಪ್ಪಗಾಗಲ್ಲ. ಮೊದಲೇ ಎಲ್ಲ ಹೆಚ್ಚಿಟ್ಕೊಂಡಿರೋದ್ರಿಂದ ನೀರಲ್ಲಿ ಹಾಕಿ ನೆನೆಹಾಕಿದ್ರೆ ಅದು ಕಪ್ಪಗಾಗೋಲ್ಲ. ಅದರಿಂದ ತರಕಾರಿ ಎಲ್ಲ ಎಷ್ಟು ತೊಗೊಂಡ್ರೆ ಸಾಕು. ನೀವು ಇದಕ್ಕೆ ಹೂಕೋಸು ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆಗೆ ಏನೇನು ಬೇಕು ಅಂತಲೂ ಕೂಡ ಒಂದು 3ರಿಂದ 4 ಲವಂಗ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಸ್ನೇಹಿತರೆ. ಸೋಂಪು ಹಾಕಿದ್ರೆ ತುಂಬ ರುಚಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 3 ಏಲಕ್ಕಿ ಸಣ್ಣ ಸಣ್ಣದಾಗಿರೋದು ತೊಗೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ನೋಡ್ತಿದ್ರಲ್ಲ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಅದು ಆಪ್ಷನಲ್ಲು, ಬೇಕಾದರೆ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಒಂದು 2ರಿಂದ 3 ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ. ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ ಆದರೂ ತುಂಬ ಚೆನ್ನಾಗಿರುತ್ತೆ. 1ರಿಂದ 1.5 ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ. ಕಡಲೆ ಕೂಡ ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 1 ಹಿಡಿಯಷ್ಟು ಸ್ಪೆಷಲ್ಲಾಗಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಗ್ರೀನ್ ಪೇಸ್ಟ್ ಆಗುತ್ತೆ, ತುಂಬ ಸೊಗಸಾಗಿ ಬರುತ್ತೆ ಗ್ರೇವಿ. ನೋಡ್ತಿದ್ರಲ್ಲ, ಇಷ್ಟು ಮಸಾಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನೀವು ಇಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. 6ರಿಂದ 7 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇಕಂದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ನೋಡ್ತಿದ್ರಲ್ಲ, ಇದನ್ನು ಚೆನ್ನಾಗಿ ನೈಸಾಗೋವರೆಗೂ, ಅಂತಂದರೆ ಗಂಧ ರುಬ್ಬೋ ಥರ ರುಬ್ಬಿದ್ರೇ ಚೆನ್ನಾಗಾಗೋದು. ಈಗ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಈಗ ರೆಡಿ ಆಯಿತು. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೋಡ್ತಿರಲ್ಲ, ಚೆನ್ನಾಗಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡ್ದಾಗ್ಲೇ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು 2ರಿಂದ 3 ಸಣ್ಣಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರಿದಾಗ್ಲೇ ಈ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಹಾಗೆ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ. ಕೆಲವೊಂದು ಅಡುಗೆಗೆ ಈ ಥರ ಗೋಲ್ಡನ್ ಬ್ರೌನ್ ಬಂದಾಗೇ ಚೆನ್ನಾಗಿರೋದು. ನಾನ್ ವೆಜ್ ಐಟಮ್ಸ್ಗೆಲ್ಲ ಅಥವಾ ಈ ಥರ ಗ್ರೇವಿಗೆಲ್ಲ ಚೆನ್ನಾಗಿ ಈರುಳ್ಳಿ ಹುರ್ಕೊಳ್ಬೇಕು. ಹಸಿ ವಾಸನೆ ಇಲ್ಲದೆವರೆಗೂ ಹುರ್ಕೊಳ್ಬೇಕು. ಈ ಹಂತದಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ. ನಾನು ಹಾಕೋತಾ ಇಲ್ಲ, ಯಾಕಂದರೆ ಇದೇ ಒಂಥರ ಟೇಸ್ಟ್ ಬರುತ್ತೆ. ನಾನು ಜಾಸ್ತಿ ಏನೂ ಮಸಾಲೆ ಕೂಡ ಬಳಸಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಈಗ ತರಕಾರಿಗಳೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನವಿಲುಕೋಸು, ಸ್ವಲ್ಪ ಬೀನ್ಸು, ಕ್ಯಾರೆಟು ಮತ್ತು ಹಸಿ ಬಟಾಣಿಗಳು ಹಾಕೋತಾ ಇದ್ದೀನಿ. ಬೇಕಂದರೆ ನೀವು ಕೂಡ ಹೂಕೋಸು ಹಾಕ್ಕೋಬೋದು. 1-2 ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ಇಷ್ಟೇ ಹಾಕೋತಾ ಇರೋದು. ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಬೇಯಬೇಕು. ಕೆಲವೊಂದು ಕಡೆ ಮಾಡ್ತಾರೆ, ಎಲ್ಲ ತರಕಾರಿ ಎಲ್ಲ ಬೇಯಿಸಿ ಒಗ್ಗರಣೆ ಹಾಕ್ಕೊಳ್ತಾರೆ. ಆ ಥರ ಹಾಕಿದ್ರೆ ಮೊಸರು ಥರ, ಅಂದರೆ ಜಾಸ್ತಿ ತರಕಾರಿ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ, ನಿಮಗೆ ಬಾಯಿಗೆ ಸಿಗೋದೇ ಇಲ್ಲ. ಈ ಥರ ಫ್ರೈ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಕ್ರಿಸ್ಪಿಯಾಗಿರೋದ್ರಿಂದ ನೀವು ಈ ಥರನೇ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಕ್ವಿಕ್ಕಾಗಿ ಕೂಡ ಆಗುತ್ತೆ. ನೀವು ಬೇಯಿಸಿ 2 ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಆವಾಗ ಬೆಂದಾದಾಗ ನೀವು ಬಾಯಿಗೆ ಸಿಗಲ್ಲ. ಒಂದು 2 ನಿಮಿಷ ಇದನ್ನು ಮುಚ್ಚಕ್ಕೆ ಕುಕ್ ಮಾಡ್ಕೊಳ್ಳೋಣ. ನೋಡು, ಒಂದು 2ರಿಂದ 5 ನಿಮಿಷದೊಳಗೆ ನಿಮಗೆ ತರಕಾರಿ ಎಲ್ಲ ಒಂದು 80% ಅಷ್ಟು ಬೆಂದಿರುತ್ತೆ. ಈಗ ನೋಡ್ತಿದ್ರಲ್ಲ, ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲ ಒಂದು 10 ನಿಮಿಷದಲ್ಲಿ ನಿಮಗೆಲ್ಲನೂ ಬೆಂದೋಗುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡ್ತಾ ಇದ್ರಲ್ಲ, ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋಣ ಸ್ನೇಹಿತರೆ. ನಿಧಾನವಾಗಿ ಮೀಡಿಯಮ್ ಊರಲ್ಲಿ ಸೀಸ್ಬಾರ್ದು, ನಿಧಾನವಾಗಿ ಹುರ್ಕೊಂಡ್ರೆ ಆಯಿತು. ಈ ಹಂತದಲ್ಲೇ ನಾವು ರುಬ್ಬಿಟ್ಕೊಂಡಿದ್ವಂತಲ್ಲ ಮಸಾಲ, ಆ ಮಸಾಲ ಕೂಡ ಹಾಕಿ
ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ ಗ್ರೀನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಗೋಡಂಬಿ ಹಾಕಿರೋದ್ರಿಂದ ತುಂಬ ಗ್ರೇವಿ ರಿಚ್ಚಾಗಿ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ. ನೋಡ್ತಿದ್ರಲ್ಲ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋಣ. ಎಲ್ಲ ಕಲಿಸ್ಕೊಂಡಾದ್ಮೇಲೆ ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಇಷ್ಟು ನಾನು ಒಂದು 2 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ತರಕಾರಿ ಒಂದು 50% ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೀರು ಹಾಕಾದ್ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ಪೂರಿಗಾದರೆ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕು. ನಾನು ಇದಕ್ಕೆ ಚಪಾತಿ ಮತ್ತು ದೋಸೆಗೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಇನ್ನೊಂದು ಲೋಟ ನೀರು ಹಾಕ್ಕೊಂಡು ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಈ ಹಂತದಲ್ಲಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಕಲ್ಲುಪ್ಪನ್ನೇ ಬಳಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದಂಗೆ ತುಂಬ ಚೆನ್ನಾಗಿದೆ. ಮದುವೆ ಮನೆ ಶೈಲಿಲಿ ಕೂಡ ಇದನ್ನೇ ಮಾಡೋದು. ಇದೇ ರೀತಿಲಿ ಮಾಡ್ತಾರೆ. ಅವರು ಬೇಯಿಸಿ ಹಾಕಲ್ಲ, ಇದೇ ಥರ ಒಗ್ಗರಣೆಗೆ ಹಾಕ್ಬಿಡ್ತಾರೆ. ತುಂಬ ಬಲ್ಕಾಗಿ ಮಾಡಿದಾಗ ತುಂಬ ರುಚಿಯಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಕೂಡ ಒತ್ತುತ್ತಾ ಇದೆ. ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಟೊಮೊಟೊ ಈ ಹಂತದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಟೊಮೊಟೊ ಕೂಡ ಹಾಕಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ ನನಗೆ, ಅಲ್ಲಿ ಕಾಣ್ತಾ ಇದೆ. ನೋಡ್ತಿದ್ರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಒಂದು 5ರಿಂದ 6 ನಿಮಿಷ ನೀವು ನಿಧಾನ ಮೀಡಿಯಮ್ ಉರಿಲಿ ನೀವು ಇದನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ತರಕಾರಿ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಮಸಾಲೆ ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರಿದಿದೆ. ನೋಡಿ ಈ ಥರ ತರಕಾರಿ ಎಲ್ಲ ಈಗ ಚೆನ್ನಾಗಿ ಕುಕ್ ಆಗಿದೆ. ಇಷ್ಟು ಆದರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಬಟಾಣಿ ಕೂಡ ಹಸಿಯಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ನೋಡ್ತೀರಿ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದಾಗೆ ಏನು ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಈಗ ಸರ್ವಿಂಗ್ ಬೌಲ್ಗೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಪೂರಿ, ಚಪಾತಿ, ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿದೆ. ಸೆಟ್ ದೋಸೆಗಂತೂ ತುಂಬ ಚೆನ್ನಾಗಿದೆ. ಇನ್ನೂ ಮುಖ್ಯವಾಗಿ ಗೀ ರೈಸ್ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ತಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.